ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಇವತ್ತು ನಾನು ಮಾತಾಡ್ತಾ ಇರುವಂತಹ ಡೇಟ್, ಹುಟ್ಟಿರುವಂತಹ ಡೇಟ್ 3/12/21/30. ಈ ಡೇಟಲ್ಲಿ ಹುಟ್ಟಿರುವಂಥವ್ರು ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಇದ್ದು, ಅಥವಾ ನೀವು ಮದುವೆ ಆಗಿರೋಂಥವ್ರು ಇದ್ದು, ಅಥವಾ ನೀವು ಬಿಸ್ನೆಸ್ ಮಾಡ್ತಿರೋಂಥವ್ರು ಇದ್ದರೆ ಅವರ ಜೊತೆಯಲ್ಲಿ ಯಾವ ರೀತಿಯಾದ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬಹುದು, ಅಥವಾ ಯಾವ ರೀತಿಯಲ್ಲಿ ಹೊಂದಾಣಿಕೆ ಆಗಿರಬೇಕು ಅವ್ರ ಜೊತೆಲಿ. ಎಷ್ಟೋ ಸಲ ಏನಾಗುತ್ತೆ, ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್, ಬಟ್ ಅವರ ಭಾವನೆ ನನಗೆ ಗೊತ್ತಾಗ್ತಾ ಇಲ್ಲ, ಅವ್ರ ಜೊತೆಗೆ ನಾನು ಹೇಗೆ ಪ್ರತಿಕ್ರಿಯೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಹೇಗೆ ಸ್ಪಂದಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ನನ್ನ ಇಬ್ಬರ ಮಧ್ಯೆ ಕ್ಲಾಶಸ್ ಬರುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ಗೂ ನನ್ನ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗ್ತಾ ಇಲ್ಲ, ಅಥವಾ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ನಾನು ಏನೋ ಒಂದು ರೀತಿಯಲ್ಲಿ ರಿಯಾಕ್ಟ್ ಆಗ್ತಾ ಇದ್ದೀನಿ. ನಾನು ಅವ್ರ ಜೊತೆಗೆ ಯಾವ ರೀತಿ ಹೊಂದಾಣಿಕೆ ಮಾಡಬಹುದು, ಇಂಥವ್ರಿದ್ರೆ ನೀವು ಏನೆಲ್ಲ ಮಿಸ್ಟೇಕ್ಸ್ ಮಾಡಬಹುದು, ಅದರಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ. ತಿಳಿಸ್ಕೊಡ್ತೀನಿ ಬನ್ನಿ. ಸೊ ವಿಶೇಷವಾಗಿ ಅವರು 3ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು, 12ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು, 21, 30 ಈ ಡೇಟ್ಸಲ್ಲಿ ಹುಟ್ಟಿರೋಂಥವ್ರಿಗೆ ಹೆಚ್ಚು ಮಾತಾಡಬೇಕು, ಅಥವಾ ಅವರ ಮಾತೆ ಅವ್ರಿಗೆ ಹೆಚ್ಚು ಬಂಡವಾಳ. ನೀವು ನೋಡಬಹುದು, ಇಂಥವ್ರು ಹೆಚ್ಚಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ. ಅವ್ರು ಯಾವುದೋ ಒಂದು ವಿಚಾರಗಳಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ. ಅನ್ಲೆಸ್ ಅವರ ಜಾತಕದಲ್ಲಿ ರಾಹು ಪ್ಲೇಸ್ಮೆಂಟು ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ಲೇಸ್ಮೆಂಟ್, ಅಂದರೆ ಗ್ರಹಗಳದ್ದು ಜುಪಿಟರ್, ರಾಹು ಅಥವಾ ಮರ್ಕ್ಯೂರಿ ಈ ಪ್ಲೇಸ್ಮೆಂಟ್ಸು ನೆಗೆಟಿವ್ ಪ್ಲೇಸಸಲ್ಲಿ ಇಲ್ಲ ಅಂತಂದರೆ, ಅಂದರೆ ಪಾಪಗ್ರಹಗಳಾಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಅವ್ರ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಕಡೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಅಲ್ವಾ, ಅಕಸ್ಮಾತ್ ಮಾತಾಡದೇ ಇರೋಂತಹ ಜಾಗದಲ್ಲಿ ಅಥವಾ ಮಾತಾಡಬಾರ್ದಿರೋಂತಹ ಜಾಗದಲ್ಲಿ ನೀವು ಮಾತಾಡಿದ್ರೆ, ಅಥವಾ ಮಾತು ಹೇಳ್ತಾರಲ್ಲ, ಒಂದು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋಂಥದ್ದು. ಅಂದರೆ ಒಂದು ಮಾತು ನಿಮ್ಮ ಜೀವನದಲ್ಲಿ ತುಂಬ ಕೆಟ್ಟ ಒಂದು ಅಭಿಪ್ರಾಯವನ್ನು ಕ್ರಿಯೇಟ್ ಮಾಡಬಹುದು. ಏನಪ್ಪ ಹಿಂಗೆ ಮಾತಾಡ್ತಾರೆ, ಅಥವಾ ಏನು ಇಷ್ಟು ಫೇಸ್ ಏನೋ ಓವರ್ ದ ಫೇಸ್ ಮಾತಾಡ್ತಾರೆ ಅನ್ನೋ ರೀತಿಯಲ್ಲೂ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಸಲ ಮಾತು ಆಡಿಲ್ಲ ಅಂದ್ರೂ ಕೂಡ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ಕ್ಲಾಶಸ್ಸು ಆ ವ್ಯಕ್ತಿಯಲ್ಲಿ ಇರೋದ್ರಿಂದ ನೀವು ಅಂಥವ್ರ ಜೊತೆಗೆ ಅವರ ಮಾತನ್ನು ಆದಷ್ಟು, ಕಮ್ಯುನಿಕೇಷನ್ನ ಆದಷ್ಟು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಸೊ ಅವರ ಮಾತಲ್ಲಿ ಯಾವುದು ಇಂಟರಪ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನೀನು ಹಿಂಗೆ ಮಾತಾಡಿದೆ, ಹಂಗೆ ಮಾತಾಡಿದೆ ಅಂತ ಹೇಳೋದಕ್ಕಿಂತ, ಒಂದು ಡಿಸಿಷನ್ಗೆ ಬರೋದಕ್ಕಿಂತ ಅವರ ಮಾತನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ಸಲ ನೀವು ಇಂಟರಪ್ಟ್ ಆದಾಗ, ಅಥವಾ ಅವ್ರ ಮಾತು ನಿಮಗೆ ಕೆಟ್ಟದ್ದು ಅನಿಸ್ಬಿಡ್ತು ಅಂತಾಗ ನೀವು ಬೇಗ ಡಿಸಿಷನ್ ತೊಗೊಂಡ್ಬಿಡ್ತೀರಾ. ಇವರೇನೋ ಕೆಟ್ಟದಾಗಿ ಮಾತಾಡ್ಬಿಟ್ರು, ಅಥವಾ ಇವರು ನಿಮಗೆ ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡಿದ್ರು, ಅಥವಾ ಏನೋ ಅವರ ಉದ್ದೇಶ ಏನೋ ಇರುತ್ತೆ, ಕೇಳಿಸ್ಕೊಳ್ಳಿ. ಅವ್ರ ಉದ್ದೇಶ ಯಾಕೆ ನಿಮ್ಗೆ ಆ ರೀತಿ ಮಾತಾಡ್ತಿದ್ದಾರೆ, ಅಥವಾ ಏನು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಹರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ, ಡಿಸಿಷನ್ ತೊಗೊಳೋದಕ್ಕಿಂತ ಮುಂಚಿತವಾಗಿ, ಫೈನಲ್ ಡಿಸಿಷನ್ ಆಯಿತು, ನನ್ನ ಬಗ್ಗೆ ಏನೋ ಹೇಳಿದೆ, ನನಗೆ ಹರ್ಟ್ ಆಯಿತು, ನಾನು ಏನೋ ಸಪ್ರೇಟ್ ಆಗಿಬಿಡ್ತೀನಿ ನಿಮ್ಮಿಂದ ಅನ್ನೋದಕ್ಕಿಂತ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು. ಎರಡನೇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು, ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಸಪೋರ್ಟ್ ಮಾಡಿ ಅವರಿಗೆ ಏನಂದರೆ, ಅವ್ರು ಇಷ್ಟಪಡ್ತಾರಂಥ ವ್ಯಕ್ತಿಯಿಂದ ಅವ್ರಿಗೆ ಹೆಚ್ಚು ಸಪೋರ್ಟ್ ಬೇಕು ಅನ್ನೋ ಹಂಬಲ ಜಾಸ್ತಿ, ಆಸೆ ಜಾಸ್ತಿ. ನನ್ನ ಹುಡುಗಿ ಅಥವಾ ನಮ್ಮ ಹುಡುಗ ನನಗೆ ಹೆಚ್ಚು ಸಪೋರ್ಟ್ ಮಾಡಬೇಕು. ಪ್ರತಿಯೊಂದು ಕ್ಷೇತ್ರದವ್ರಿಗೂ ನೀವು ಜಾಬ್ ಆಯಿತಾ, ಸಪೋರ್ಟ್ ಮಾಡಿ. ಆಯಿತು, ಈ ರೀತಿ ಹೋಗು, ಈ ರೀತಿ ಮಾಡು, ಏನು ಮಾಡಬಹುದು ಅದರಿಂದ ಫ್ಯೂಚರ್ ಪ್ರೋಗ್ರೆಷನ್ ಮಾತಾಡಿ ಅವ್ರ ಹತ್ರ. ಅಥವಾ ಯಾವುದೋ ಒಂದು ವಿನ್ ಆದರೂ, ಅವ್ರ ವಿಕ್ಟರೀಸ್ ಅವ್ರಿಗೆ ತುಂಬ ಇಷ್ಟ, ಅದರಲ್ಲೂ ವಿನ್ ಆಗಿದ್ದಂತೂ ಹೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅವ್ರು ಒಂಥರ ತುಂಬ ವಿನ್ ಆಗುವಂತಹ ಒಂದು ಪರ್ಸ್ನಾಲಿಟೀಸೇ ಅವರು. ಪ್ರತಿಯೊಂದರಲ್ಲೂ ಅವರು ಟಾಪ್ ಇರಬೇಕು ಅಂತ ಇಷ್ಟಪಡ್ತಾರೆ, ರೆಕಗ್ನೈಸ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಅದನ್ನು ನೀವು ಆ್ಯಸ್ ಅ ಪಾರ್ಟ್ನರ್, ಆ್ಯಸ್ ಅ ಲೈಫ್ ಪಾರ್ಟ್ನರ್ ಅಥವಾ ಆ್ಯಸ್ ಅ ಲವ್ ಪಾರ್ಟ್ನರ್ ನೀವು ಅವ್ರಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು. ಅದು ಅವ್ರಿಗೆ ಇನ್ನೂ ಇಷ್ಟ ಆಗುತ್ತೆ. ನೀವು ಹೋಗ್ಬೇಕಂತ ಇಷ್ಟಪಡ್ತಾರೆ, ನೀವು ಅವ್ರ ಜೊತೆ ಇರಬೇಕು ಅಂತ ಇಷ್ಟಪಡ್ತಾರೆ, ನೀವು ಪ್ರತಿಯೊಂದು ಅವರ ಒಂದು ಡಿಸಿಷನ್ಸಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಕೇಳ್ಕೊಳ್ಳಿ, ಮಾತಾಡಿ. ಕಮ್ಯುನಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ವ್ಯಕ್ತಿಗಳ ಜೊತೆಗೆ. ಈ ವ್ಯಕ್ತಿಯವರು ಹುಟ್ಟಿರೋಂಥ ಡೇಟ್ಸು ತುಂಬ ಇಂಪಾರ್ಟೆಂಟ್. 3, 12, 21, 30 ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ, ಹೆಚ್ಚು ಕಮ್ಯುನಿಕೇಷನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾವುದೇ ಪ್ರಾಬ್ಲಮ್ಸ್ನಲ್ಲೂ ಸಿಕ್ಕಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಹೆಚ್ಚಾಗಿ ಏನೇ ಪ್ರಾಬ್ಲಮ್ಸಲ್ಲಿ ಅಕಸ್ಮಾತ್ ಹೋಯ್ತಂದ್ರೂ ಮಾತಲ್ಲಿ ಬಗೆಹರಿಸೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು, ತುಂಬ ಎಕ್ಸ್ಪೆಕ್ಟ್ ಮಾಡೋವಂಥದ್ದು. ನೀವು ಅವರಲ್ಲಿ ಹೆಚ್ಚು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋವಂಥದ್ದು. ಅವ್ರಿಗೂ ಅದೇ ರೀತಿಯಲ್ಲಿರುತ್ತೆ. ಏನು ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಂದಾಗ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗಬಹುದು. ಸೊ ಹಾಗಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ವಾಸ್ತವನ ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸ್ಪೆಕ್ಟೇಷನ್ ಹೇಗೆ ಇಮ್ಯಾಜಿನೇಷನ್ ಆಗ್ಬೋದು, ನಂಗೆ ಹಂಗೆ ಮಾಡ್ಬೋದು, ಹಿಂಗೆ ತರ್ತಾರೆ, ಈ ಥರ ಗಿಫ್ಟ್ ಕೊಡ್ತಾರೆ, ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕಿಂತಲೂ ಇಮ್ಯಾಜಿನೇಷನ್ಗಿಂತ ವಾಸ್ತವಕ್ಕೆ ಬನ್ನಿ ಹೆಚ್ಚು. ಬಿಕಾಸ್ ದಟ್ ಪರ್ಸನ್ 3, 12, 21, 30 ಈ ವ್ಯಕ್ತಿ ಈ ಡೇಟ್ಸಲ್ಲಿ ಹುಟ್ಟಿರೋಂಥವ್ರು ಹೆಚ್ಚು ಪ್ರಾಕ್ಟಿಕಲ್ ಲೈಫ್ನ ಇಷ್ಟಪಡ್ತಾರೆ. ದೇ ಡೋಂಟ್ ಲೈಕ್ ಟು ಬಿ ಇನ್ ಅ ಇಮ್ಯಾಜಿನರಿ ಲೈಫ್. ಈ ಮೂವೀಸಲ್ಲಿ ಬರೋವಂಥದ್ದು, ಫಿಲ್ಮಿ ಥಿಂಗ್ಸ್ ಎಲ್ಲ ಆಗೋದು ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡು. ಅವ್ರು ಮಾತಾಡೋದು ನೀವು ಕಮ್ಯುನಿಕೇಷನ್ ಕೇಳ್ಬೋದು, ನೀನು ಯಾಕೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲ್ಲ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡು ಅಂತ ತುಂಬ ಅವ್ರು ನಿಮ್ಗೆ ಕೇಳ್ಕೊಳ್ತಿರ್ತಾರೆ. ನೀನು ಯಾಕೆ ಈ ಥರ ಯೋಚನೆ ಮಾಡ್ತೀಯಾ, ಫಿಲ್ಮಿ ಥರ ಯೋಚನೆ ಮಾಡ್ತೀಯಾ, ಆಗದಿರೋದ್ರ ಬಗ್ಗೆ ಯೋಚನೆ ಮಾಡ್ತೀಯಾ,
ರೀತಿಯ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ವಾಸ್ತವ ಪ್ರಾಕ್ಟಿಕಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರು ತುಂಬ ಗಮನ ಹರಿಸ್ತಾರೆ. ಸೊ ಹಾಗಾಗಿ ಅಂಥವ್ರ ಜೊತೆಗೆ ನಾನು ಜೀವನವನ್ನು ಸಾಗಿಸ್ತಾ ಇದ್ದೀನಿ, ಅಂಥವ್ರ ಜೊತೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮೇಡಮ್, ನಾವು ಏನು ಮಾಡ್ಬೋದು, ಈ ರೀತಿಯಾದೊಂದು ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಆ ಒಂದು ವ್ಯಕ್ತಿಗಳ ಜೊತೆ 3, 12, 29, 30 ಈ ಡೇಟ್ಸಲ್ಲಿ ಹುಟ್ಟಿರುವಂಥವ್ರ ಜೊತೆಗೆ ನೀವಿದ್ದೀರಾ ಅಂದರೆ ನಿಮ್ಮ ಬಾಂಧವ್ಯ ಹೆಚ್ಚು ಕಾಲ ದೀರ್ಘಕಾಲ ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು, ಸಸ್ಟೈನ್ ಆಗಬೇಕು, ನನಗೆ ಅವರು ನನ್ನ ಜೀವನದಿಂದ ಹೋಗೋದು ನನಗೆ ಇಷ್ಟ ಇಲ್ಲ ಅಂಥವ್ರು ಇದನ್ನು ಹಾಕ್ಕೊಳ್ಳಿ. ತುಂಬ ಒಳ್ಳೇದಾಗುತ್ತೆ, ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪು ಚೆನ್ನಾಗಾಗುತ್ತೆ. ಸೊ ಕಮೆಂಟ್ ಹಾಕಿ, ನೀವು ಈ ಪ್ರೋಗ್ರಾಮ್ ನೋಡ್ತಿರೋಂಥವ್ರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಡೇಟಲ್ಲಿ ಇರೋಂಥವ್ರು ಇತ್ತು ಅಂತ ಖಂಡಿತ ಕಮೆಂಟ್ ಹಾಕಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.